ನಮ್ಮ ಉಡಾಳ ಹುಡುಗರು ಕೂಡ ಕುಡಿಸಿ ಅಂಬುಲಿಗೆ ಹೋಗಿ ಬಂದ ಸ್ವಲ್ಪ ದಿನ ಐತ್ರಿ. ಈಗ ಮತ್ ಗುರ್ಲಾಪುರದಾಗ ನಮ್ಮ ಅಣ್ಣಗಳು ಎಲ್ಲಾರು ಕುಡಿಸಿ ಅಂಬುಲಿ ಹೋಗೋಣ ಅಂತ ಹೇಳಿ ಎಬ್ಬಿಸ್ಬಿಟ್ಟ. ಅದಕ್ಕೆ ಮಣ್ಣೆ ತಗೊಂಡಿದ್ದ ಕಾರಗಡೆ ತಗೊಂಡ ಮತ್ ಅಂಬುಲಿ ಕಡೆನ ಹೊಂಟಿ. ಮದ್ಯಪಾನ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ ಅಂತಾರ್ರಿ. ಆದ್ರೆ ಚಟ ಕೇಳ್ಬೇಕಲ್ರಿ. ಅವ್ನವ್ ನನಗ್ ಹತ್ತಿರೋ ಚಟನ ಬಿಡಾಕ್ ಆಗಲ್ತ್ರಿ. ಅಂತದ್ರಾಗ ಇವ್ರು ಇಂತ ಚಟ ಬಿಡ್ತಾರೆ. ಅಂಬುಲಿ ಅಷ್ಟೇ ಅಲ್ದ ಮತ್ತೆ ಯಾವ್ಯಾವ ಬೇರೆ ಪ್ಲೇಸ್ ನೋಡ್ಬೇಕಂತ ಹೇಳಿ ಹೊಂಟಾರಿ. ಯಾವ್ಯಾವ ಪ್ಲೇಸ್ ನೋಡ್ತಾರ ಅಂತ ತೋರಿಸ್ತಾನ. ನಮಸ್ಕಾರ ಎಲ್ಲರಿಗೂ ಮತ್ತೊಂದು ಸ್ವಾಗತ ಅಂತ ಹೇಳ್ತಾ ಬಾಡಿಗೆರು ಸಲುವಾಗಿ ಮುಂಜಾನೆ ಜಲ್ದಿ ಅದ್ ಬಿಟ್ಟೇನಿ. ಹಲ್ತಿಕೋತ ಹೊರಗೆ ಹೋಗ್ಬೇಕು ಅನ್ಕೊಡ ನಮ್ ಚುಮ್ಮಿನ ಹಾಸಿಗೆ ಅದ ಅಲ್ಲೇ ದನಿಗೆ ಕೂತ್ ಕುಂತ್ಬಿಟ್ಟು ಆಮೇಲೆ ಜಳಕಾದ ಮಾಡಿ ರೆಡಿ ಆಗಿ ಮಣ್ಣು ತಂದಿದ್ದು ಹೊಸ ಅರ್ಬಿ ಹಾಕೊಂಡ ನಮ್ ಬೈಕ್ ತಗೊಂಡ ಸಚಿನ್ ಕರ್ಕೊಂಡ ದೋಸ್ತನ ಮನೆ ತಕ ಬಿಡಾಕ್ ಅಂತೇಳಿ ಕರ್ಕೊಂಡ್ ಹೊಂಟೇನಿ. ಅಲ್ಲಿ ಹೋಗಿ ಕಾರ್ಗಡೆದ ವರ್ಸ್ಕೊಂಡ ಉದ್ದಿನ ಕಡೆ ಹಚ್ಕೊಂಡ ಕಾರ್ಗಡೆ ತಗೊಂಡ ಗುರ್ಲಾಪುರ್ ಕಡೆ ಹೊಂಟ್ ಬಿಟ್ಟೇನ್ರಿ. ಅಲ್ಲಿ ಹೋಗ್ಬಿಡ್ದೆ ಎಲ್ಲಾ ಹುಡುಗರು ರೆಡಿ ಒಳಗೆ ಇದ್ರಿ. ಇನ್ಯಾಕ್ ಲೇಟ್ ಮಾಡೋದು ಅಂತೇಳಿ ಎಲ್ಲಾರನು ಬಡ ಹತ್ತಿಸ್ಕೊಂಡ್ ಗಾಡಿ ಒಳಗೂ ಡಿಸೈಲ್ ಕಡಿಮೆ ಇತ್ರಿ. ಅದಕ್ಕೆ ಹೋಗುದಾರ್ಯಾಗ ಒಂದ್ ಪೆಟ್ರೋಲ್ ಬಂಕ್ ಹತ್ರ ಡಿಸೈಲ್ ಹಾಕ್ಸ್ಬೇಕಂದ್ರ ಅವ್ರ ಹತ್ರ ಬಿಲ್ ಚೀಟಿನೇ ಇದ್ದಿರ್ಲಿಲ್ರಿ. ಅದಕ್ಕೆ ಇಲ್ಲಿ ಬೇಡ ಮುಂದ್ ಹೋಗಿ ಹಾಕ್ಸೋಣ ಅಂತೇಳಿ ಮತ್ ಗಾಡಿ ತಗೊಂಡ್ ಹೊಂಟೇವ್ರಿ. ನಮ್ ಹುಡುಗರಿಗೆ ಎಲ್ಲಿ ಕುಡಿಬೇಕು ಅನ್ಸೈತಿರಲ್ಲ ಅಲ್ಲಿ ಕಾರ್ ತರಿಬೇಕು ಕುಡ್ಕೋತ ಕುಂತ ಬಿಟ್ಟ. ಆಮೇಲೆ ಅಲ್ಲಿಂದ ಡೈರೆಕ್ಟ್ ಹುಕ್ಕೇರಿಗೆ ಹೋಗಿ ಗಾಡಿಗೆ ಡಿಸೈಲ್ ಹಾಕ್ಸಕತ್ತೀವಿ. 2000 ರೂಪಾಯಿ ಡಿಸೈಲ್ ಹಾಕ್ಸ್ಕೊಂಡ ಕಮ್ಮಗ ಹಾಡ ಕೇಳ್ಕೊತ ಮಹಾರಾಷ್ಟ್ರಕ್ಕೆ ಎಂಟ್ರಿ ಆಗಿ ಅಷ್ಟ. ನಮ್ಮ ಹುಡುಗರಿಗೆ ಫುಲ್ ಹೊಸ ಬಿಟ್ಟಿದ್ರಿ. ಅದಕ್ಕೆ ಒಂದ್ ಕಮ್ಮ ಅಂತ ಹೋಟೆಲ್ ಎಲ್ಲರಿಗೂ ಒಂದೊಂದ್ ಪ್ಲೇಟ್ ಪುರೇ ಆರ್ಡರ್ ಮಾಡಿ ತಿನ್ಕೋತ ಕುಂತ ಬಿಟ್ಟೇವ್ರಿ. ಹೊಟ್ಟಿಗೆ ನಾಷ್ಟ ಸ್ವಲ್ಪ ಕಡಿಮೆ ಬಿದ್ರು ನಡೀತೈತ್ರಿ. ಅದ್ರ ಮ್ಯಾಲ ಚಾ ಬೀಳಬೇಕ್ರಿ. ಚಾಪ ಎಲ್ಲಾ ಕುಡದ ಪಚ್ಚಾಗಿ ಅಲ್ಲಿಂದ ಕಮ್ಮಗ ಹಾಡ ಕೇಳ್ಕೊತ ಕಾರ್ಗಡೆ ಒಳಗ ಅಂಬುಲಿಕ್ಕಿಂತ ಮೊದಲ ಸುಂಡೆ ವಾಟರ್ ಫಾಲ್ಸ್ ಅಂತ ಐತ್ರಿ. ಅಲ್ಲಿ ಹೊಂಟೇವಿ. ಅಲ್ಲಿ ಹೋಗಿ ಕಾರ್ಗಡೆ ಸೈಡ್ ತರಿಬಿ. ಕಾರ್ಗಡೆ ಒಳಗ ನಾ ಕುಂತೇನ್ರಿ. ಕಾರ್ಗಡೆ ಮುಂದ್ ಕುಂತ ನಮ್ಮ ಹುಡುಗರು ಎಲ್ಲಾರು ಫುಲ್ ದಲಿಗೆ ಹಾಕಾಕತ್ತಾರೆ. ಅಲ್ಲಿಂದ 20 ರೂಪಾಯಿ ಟಿಕೆಟ್ ಕೊಟ್ಟ ಕೆಳಗ್ ಹೋಗಿ ವಾಟರ್ ಫಾಲ್ಸ್ ನೋಡ್ಕೊತ ನಿಂತ್ ಬಿಟ್ಟೇವ್ರಿ. ಮಣ್ಣು ಹೋದಾಗ ಈ ವಾಟರ್ ಫಾಲ್ಸ್ ಹೋಗಿರ್ಲಿಲ್ರಿ. ಡೈರೆಕ್ಟ್ ಅಂಬುಲಿಗೆ ಹೋಗಿದ್ವಿ. ಆದ್ರೆ ಹೋಗುವಾಗ ಈ ವಾಟರ್ ಫಾಲ್ಸ್ ಹತ್ತೈತಿ. ಯಾರಾದ್ರೂ ಹೋಗೋರು ಇದ್ರೆ ನೋಡ್ಕೊಂಡ್ ಹೋಗ್ರಿ. ಸುಂಡೆ ವಾಟರ್ ಫಾಲ್ಸ್ ಅಂತ ಐತಿ. ನೋಡಕ್ಕೂ ಒಂದ್ ಲೆವೆಲ್ ಐತ್ರಿ. ಮಸ್ತ್ ಐತ್ರಿ. ಈ ಫಾಲ್ಸ್ ನೋಡಕ್ ಹೋಗುವಾಗ ಮಿರಿಂಡಾ ಅದ ಎಲ್ಲ ಕುಡಿದು ಹೋಗ್ಬಿಟ್ಟಿದ್ರು. ಅದಕ್ಕೆ ಪಕ್ಕ ಹಸು ಆಗಿರ್ಲಿಲ್ಲ. ವಾಪಸ್ ಬಂದ್ಮೇಲೆ ಮಧ್ಯಾಹ್ನ ಆಗಿಬಿಟ್ಟಿದ್ರೆ ಅದಕ್ಕೆ ಸ್ವಲ್ಪ ಹಸು ಆಗಿಬಿಟ್ಟಿದ್ರು. ಅದಕ್ಕೆ ಹೋಗುದಾರ್ಯಾಗ ಬಜ್ಜಿ ವಡಾಪಾವ ಚಾ ಕುಡ್ಕೊತ ಕುಂತ ಬಿಟ್ಟೇವ್ರಿ. ಇನ್ ಡೈರೆಕ್ಟ್ ಅಂಬುಲಿ ಹೋಗ್ಬೇಕಂತ ಲೆಕ್ಕ ಕೂತ್ ಬಿಟ್ಟಿದ್ರಿ. ಆದ್ರೆ ಹೋಗುದಾರ್ಯಾಗ ಮತ್ತೆ ಎಲ್ಲೂ ನೀರ್ ಪಾಸ್ ಆಗತ್ತಿದ್ ಕಾಣಿಸಿ ಅಲ್ಲೇ ಗಾಡಿ ಪಾರ್ಕ್ ಮಾಡಿ ಮತ್ತೆ 20 ರೂಪಾಯಿ ಟಿಕೆಟ್ ಕೊಟ್ಟ ಮತ್ತೆ ಅಲ್ಲಿ ಫಾಲ್ಸ್ ನೋಡಕ್ ಹೊಂಟೇವ್ರಿ. ಇದೇನ್ ಫಾಲ್ಸ್ ಅಲ್ರಿ. ಆದ್ರೆ ನೀರ್ ಮಾತ್ರ ಮಸ್ತ್ ಬೆಳತಿರ್ತೈತ್ರಿ. ಸಣ್ಣ ಹರಿಗತ್ಲೆ ಐತ್ರಿ. ಇಲ್ಲಿ ನೀರ್ ಅಂತ ನೋಡಕ್ ಇವೆಲ್ಲವೂ ಹೋಗುದಾರ್ಯಾಗ ಸಿಗ್ತಾವ್ರಿ. ನೋಡ್ಕೊತ ಹೋಗ್ಬಿಟ್ಟು ಇಲ್ಲಿಂದ ಅಂಬುಲಿಗೆ ಹೋಗ್ಬೇಕಂದ್ರೆ ಮತ್ ನಡಬಾರ್ಕು ಅಂತ ಅಂದಲ್ಲಿ ತೆರಿಬಿಟ್ಟೇವ್ರಿ. ಯಾಕಂದ್ರೆ ಇದ ರಿವರ್ಸ್ ಪ್ಲೇಸ್ ಐತ್ರಿ. ಇಲ್ಲಿ ಏನಾದ್ರೂ ಹೋಗುದ್ರೆ ಉಲ್ಟಾ ಹಾರಿ ಅಂಬುಲಿಗೆ ಹೋಗ್ಬೇಕಂತೇಳಿ ಮುಂಜಾನೆ 7 ಗಂಟೆಗೆ ಜಾಗ ಬಿಟ್ಟೇವ್ರಿ. ಆದ್ರೆ ಅಂಬುಲಿಗೆ ಹೋಗಿ ರೀಚ್ ಆಗ್ಬೇಕಾದ್ರೆ ಸಾಯಂಕಾಲ 6 ಗಂಟೆ ಸಾಯಂಕಾಲ ಆಗಿತ್ತು. ಮತ್ತೆ ಹೊರಗೂ ಮಳಿ ಜೋರ್ ಐತ್ರಿ. ಮಣ್ಣೆ ಬೇರೆ ನೋಡ್ಬಿಟ್ಟೇನೆ ಅಂತ ಹೇಳಿ ಅವ್ರ ನಟ ಕಳಿಸಿ ನಾ ಕಾರ್ಗಡೆ ಒಳಗೆ ಕುಂತ ಬಿಟ್ಟೇನ್ರಿ. ಪ್ಲೇಸ್ ಬಾಳ್ ನೋಡ್ಬೇಕಂತೇಳಿ ಬಂದಿದ್ವಿ. ಆದ್ರೆ 2 ಪ್ಲೇಸ್ ನೋಡ್ಕೊಡೋದನ್ನ ಕತ್ಲ ಡೈರೆಕ್ಟ್ ಮಣಿಗೆರ ಹೋಗೋಣ ಅಂತೇಳಿ ಗಾಡಿ ತಗೊಂಡ ಹೊಂಟ್ ಬಿಟ್ಟೇವ್ರಿ. ಅಂಬುಲಿಂದ ಡೈರೆಕ್ಟ್ ಬೆಳಗಾವಿ ಹೋಗಿ ಕಾರ್ಗಡೆ ತರಿ ಟೈಮ್ ನೋಡಿದ್ರೆ 10 ಆಗೈತ್ರಿ. ಆದ್ರೆ ಡಿಮಾರ್ಟ್ ಒಳಗೆ ಹೋಗ್ಬೇಕಂತೇಳಿ ಅನಿಸಿ ಬಿಡೋಣ. ಡಿಮಾರ್ಟ್ ಒಳಗೆ ಹೋಗಿ ಅಡ್ಡಾಡ್ಕೊತ ನಿಂತು ನಾವ್ ಎಲ್ಲಿ ಹೋದಲ್ಲಿ ಒಂದು ವಸ್ತು ಕೂಡ ತಗೊಂಗಿಲ್ರಿ. ಆದ್ರೆ ಅಡ್ಡಾಡೋದು ಮಾತ್ರ ಬಿಡಂಗಿಲ್ಲ. ಅಲ್ಲಿಂದ ಒಂದು ಕಮ್ಮ ಅಂತ ಡಾಬಾಕ್ ಹೋಗಿ ತರಿಬಿ. ಒಂದ್ ಸ್ವಲ್ಪ ಜನ ಚಿಕನ್ ಬಿರಿಯಾನಿ ಮತ್ತೆ ಅಂಡಾ ಕರಿ ತಿನ್ಕೋತ ಕುಂತ ಬಿಟ್ಟಾರೆ. ನಾ ವೆಜ್ ಬಿರಿಯಾನಿ ತಗೊಂಡ ಊಟ ಮಾಡ್ಕೊಂಡೆ ಎಲ್ಲರೂ ಕಾರ್ಗಡೆ ಒಳಗ ಆರಾಮ್ ಮಲ್ಕೊಂಡ್ ಬಿಟ್ಟಾರಿ. ಅಲ್ಲಿ ಒಬ್ಬನೇ ಏಕಾಂಗಿ ಆಗಿ ಹಾಡ ಕೇಳ್ಕೊತ 1 ಗಂಟೆಗೆ ತಂದ ಗುರ್ಲಾಪುರದಾಗ ಎಲ್ಲಾ ಅನ್ನಗಳನ್ನ ಇಳ್ಸಾಕ ಎಲ್ಲಾರನು ಬಿಟ್ಟ ಆಮೇಲೆ ನಮ್ಮ ಮನಿ ಕಡೆ ನಾ ಹೊಂಟೇನ್ರಿ ಕಾರ್ಗಡೆ ತಗೊಂಡ.